ಹಂಚೋ ಅವರು ಕೂಡ ಬರ್ತಿದ್ದಾರೆ. ಕಾರಣಾಂತರಗಳಿಂದ ಹಿ ಇಸ್ ನಾಟ್ ಜಾಯ್ನಿಂಗ್ ವಿತ್ ಅಸ್ ಟುಡೇ. ಹಾಗೆ ಇಂಟರ್ನ್ಯಾಷನಲ್ ಒಂದು ಛಾಪ್ ಕೂಡ ನಮ್ಮ ಸಿನಿಮಾಗಿದೆ. ಯಾಕೆ ಅಂದ್ರೆ ಐಲ್ಯಾಂಡಿನ ಒಬ್ರು ಸಿಂಗರ್, ನನಗೆ ಗೊತ್ತಿರೋ ಮಟ್ಟಿಗೆ ಇದೇ ಪ್ರಪ್ರಥಮ ಬಾರಿಗೆ ಅಂತ ನಾನ್ ಭಾವಿಸ್ತೇನೆ, ಐಲ್ಯಾಂಡಿನ ಒಬ್ರು ಸಿಂಗರ್ ನಮ್ಮ ಸಿನಿಮಾದಲ್ಲಿ ಹಾಡಿದ್ದಾರೆ. ಹಿ ಇಸ್ ಆಂಟೋನಿ ಮೆಕಿಯಾನ್. ಸೊ ಪ್ರೀತಿಯ ಚಪಾಳಿ ಬರ್ಮಾಡ್ಕೊಳ್ಳೋಣ. ಒಂದು ಪುಟ್ಟ ಪರ್ಫಾರ್ಮೆನ್ಸ್ ಕೂಡ ಲೈವ್ ಆಗಿ ನೋಡ್ಲಿಕ್ಕೆ ಸಿಗತ್ತೆ. ಸೊ ಐರಿಷ್ ಸಿಂಗರ್ ಆಂಟೋನಿ ಮೆಕಿಯಾನ್ ಈಗಾಗಲೇ ತುಂಬಾ ಸಿನಿಮಾಗಳಿಗೆ ಹಾಡಿರುವಂತವರು, ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನನ್ನ ಪ್ರೀತಿಯ ಸಹೋದರ ಚೇತನ್ ನಾಯಕ್ ಆನ್ ಸ್ಟೇಜ್ ಪ್ಲೀಸ್. ಈಗೆಲ್ಲ ಬಿಡಿ ಒಂದ್ ರೀತಿಯ ರ್ಯಾಪರ್ ದುನಿಯಾ ನಡೀತಾ ಇದೆ. ಯಂಗ್ಸ್ಟರ್ಸ್ ಗೆ ಸಿಕ್ಕಾಪಟ್ಟೆ ಇಷ್ಟ ರ್ಯಾಪರ್ಸ್ ಅಂದ್ರೆ. ಸೊ ಒಂದ್ ರೀತಿ ರ್ಯಾಪರ್ ದಂಪತಿಗಳು ಕೂಡ ಇದ್ದಾರೆ. ಆನ್ ಸ್ಟೇಜ್ ಪ್ಲೀಸ್ ಆರಾ, ರ್ಯಾಪರ್ ಆರಾ ಹಾಗೆ ರ್ಯಾಪರ್ MC ಬಿಜು ಆನ್ ಸ್ಟೇಜ್ ಪ್ಲೀಸ್. ಏನಾದ್ರು ಅಂತ ಫಸ್ಟ್ ನೋಡೋಣ. ಸರ್ಪ್ರೈಸ್ ನನ್ನ ಮಕ್ಳು ಹೇಳ್ತಾರೆ ಸರ್ಪ್ರೈಸ್ ಸರ್ಪ್ರೈಸ್ ಸರ್ಪ್ರೈಸ್. ಒಂದು ಕಾರಿನ ಸೇಮ್ ಕಾರ್ ನಾವೇನ್ ನೋಡ್ತಾ ಇದ್ವಿ ಪೋಸ್ಟರ್ನಲ್ಲಿ. ಸೊ ಸೇಮ್ ಕಾರಿನ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದೀವಿ. ಓಕೆ, ಅವ್ರು ನನಗೆ ಹೇಳಿದ್ದಾರೆ ಒಬ್ಬೊಬ್ರಿಗೂ ಒಂದೊಂದು ಪಾತ್ರ ಇರತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ. ಇದಾದ ನಂತರ ಅದು ಒಳ್ಳೆ ಏನೋ ನಮ್ಮ ಡೈರೆಕ್ಟರ್ ರೂಪಿಸಿರೋ ಗೇಮ್ ಡ್ಯಾಶ್ ಬೋರ್ಡ್ ಅಲ್ಲಿ ಇರ್ಬೇಕು. ಎಲ್ಲಿದೆ ಹುಡುಕಿ ಅಂತಿದ್ದಾರೆ. ಬಾಕ್ಸ್ ತೆಗ್ಬಿಟ್ಟು ಕೊಡ್ಬೇಕು. ಆಂಟೋನಿ ಅವ್ರ ಕೈ ಕೊಡ್ಬೇಕು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಂಟೋನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್. ಎಸ್, ರಿಸೀವ್ ಇಟ್ ಅಂಡ್ ಪ್ಲೀಸ್ ಗಿವ್ ದ ಬಾಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಹರಿ. ಮ್ಯೂಸಿಕ್ ಡೈರೆಕ್ಟರ್ ಹರಿ, ದಯವಿಟ್ಟು ತಗೊಳ್ಳಿ. ಎಸ್ ಹರಿ, ಎಲ್ಲ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ನಾವು ಬಾಕ್ಸ್ ಒಂದು ನೋಡ್ತಾ ಇದೀವಿ. ದಯವಿಟ್ಟು ನೀವು ನಮ್ಮ ಪ್ರೊಡ್ಯೂಸರ್ ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲು ಸರ್ ಅವ್ರ ಕೈ ಕೊಡ್ಬೇಕು. ಸರಿ ಆಗ್ತಿದೆ. ಅಲ್ಲಿ ಪೆನ್ ಡ್ರೈವ್ಗೆ ಜಾಗ ಇದೆಯಲ್ಲ, ಅಲ್ಲಿಗೆ ಹಾಕ್ಬೇಕು. ಎಸ್, ಅಲ್ಲಿ ಫಿಕ್ಸ್ ಮಾಡೋ ಮೂಲಕ ಈ ಮೂಲಕ ಆಡಿಯೋ ಲಾಂಚ್ ಮಾಡ್ತಾ ಇದೀವಿ. ದಟ್ಸ್ ರಿಯಲಿ ನೈಸ್. ಒಂದು ಜರ್ನಿಯಲ್ಲಿ ನಡೆಯುವಂತಹ ಕತೆ ಹೊಂದಿರುವಂತಹ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗತ್ತಾ ನಾನು ಅನ್ಕೊಂಡೆ. ಹಾಗೆ ಪ್ಲೇ ಆಗಲ್ಲ, ವಿದ್ಯುತ್ ಚಾಲನೆ ಕೊಟ್ಟಿದೀವಿ ನಾವು. ಸೊ ಹ್ಯಾಶ್ ಟ್ಯಾಗ್ ನಮ್ಮ ಪಾರು ಪಾರ್ವತಿ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊಳ್ತಾ ಈಗ ವೇದಿಕೆಯ ಮುಂಭಾಗಕ್ಕೆ ಹೋಗಿ ಎಲ್ಲರೂ ಕುಳಿತುಕೊಳ್ಬೇಕು. ಅವರ ಒಂದು ಕ್ರಿಯೇಟಿವಿಟಿ, ಒಂದು ಕ್ರಾಂತಿಯನ್ನ ಮೂಡಿಸ್ಲಿ ಅಂತ ಹಾರೈಸ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ದ ಹೈಕಿಂಗ್ ಫುಟ್ ಅನ್ನೋ ಒಂದು ಸಾಂಗ್ ಅನ್ನ ಫಸ್ಟ್ ಪ್ಲೇ ಮಾಡಿ ಲೈವ್ ಅಲ್ಲಿ ಒಂದಷ್ಟು ಸಾಲುಗಳನ್ನ ಹಾಡ್ತಾರೆ. ನಾನು ಆಗ್ಲೇ ಹೇಳ್ದೆ, ಮೋಸ್ಟ್ಲಿ ಇದು ಫಸ್ಟ್ ಗೊತ್ತಿಲ್ಲ, ಜರ್ನಲಿಸ್ಟ್ ಹೇಳ್ಬೇಕು. ಅಫ್ಕೋರ್ಸ್ ತುಂಬಾ ಹೇಳ್ತಾರೆ ಯಾವ ಹಂತದಲ್ಲಿ ನಮ್ಮ ಸಿನಿಮಾ ಇದೆ, ಸೊ ಯಾವಾಗ ನಾವು ದೊಡ್ಡ ಪರದೆ ಮೇಲೆ ರಾರಾಜಿಸ್ತೀವಿ, ಇಷ್ಟೆಲ್ಲಾ ವಿಶೇಷತೆಗಳನ್ನ ಒಳಗೊಂಡಿರುವಂತದ್ದು. ಯಾಕಂದ್ರೆ ವಿಜಯ್ ಯೇಸುದಾಸ್ ಅವರು ಹಾಡಿ ತುಂಬಾ ದಿನ ಆಗಿದೆ ಕನ್ನಡಕ್ಕೆ. ಸೊ ಜೆಸ್ಸಿ ಗಿಫ್ಟ್ ಅವರು ಎಲ್ಲ ಹಾಡಿದ್ದಾರೆ. Project and it's easy to make a movie, but it's difficult to make art. So I wish them success. Thank you so much. Before starting the song, can you repeat what I say? I'll just say hello. How do you say in Kannada language? Okay? Okay? ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಜೈ ಜೈ ಕರ್ನಾಟಕ. Karnataka. ಮಾತೆ. I hope you're making me say things that are correct. I don't know what I'm saying. No, I'm just telling Jai Kannada mother. That's it. Jai. Jai. Karnataka. Karnataka. Mate. Mate. Thank you. Yes, here you go. So maybe if you can hold the microphone, maybe like this. So echo big. No, we're going the microphone. Check. Just click that. Kartika, mic ಕೊಡೋದಕ್ಕೆ. Madu, Navigatayi, Kataya. ನನ್ನ ವೀಕ್ನೆಸ್, ಬಟ್ ಫೇಸ್ ಚೆನ್ನಾಗಿ ನೆನಪಿರುತ್ತೆ. ಏನೋ ಫಸ್ಟ್ ಇದು ನನ್ನ ಮೊದಲನೇ ಸಿನಿಮಾ.
ಅಂಡ್ ಈ ಸಿನಿಮಾಗೆ ತುಂಬಾ ಜನರು ಸಾಥ್ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳ್ತೀನಿ, ಹಾಗೆ ಅವ್ರನ್ನ ವೇದಿಕೆ ಕೂಡ ಈ ಒಂದು ಸನ್ನಿವೇಶದಲ್ಲಿ ಕರಿತೀನಿ ಕೂಡ. ಮೊದಲನೇದಾಗಿ #ಪಾರು ಪಾರ್ವತಿ. ಈ ಸಿನಿಮಾ ಮುಖ್ಯವಾಗಿ ಇದೊಂದು ಜರ್ನಿ ಅಡ್ವೆಂಚರ್ ಡ್ರಾಮಾ ಆಗಿದೆ. ಇದರ ಜಾನ್ರ ಇದರ ಮುಖ್ಯ ಪಾತ್ರನ ನಮ್ಮ ಪ್ರೀತಿಯ ದೀಪಿಕಾ ದಾಸ್ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ನಾವು ಆಲ್ರೆಡಿ ನಿಮ್ಮ ಮುಂದೆ ಹೇಳಿದೀವಿ, ಪಾಯಲ್ ಅಂತ. ಹಾಗೆ ಅದರ ಇನ್ನೊಂದು ಮುಖ್ಯ ಪಾತ್ರ ಪೂನಂ ಸಿರ್ನಾಯಕ್ ಅಂತ. ಅವ್ರ ಜೊತೆ ಮಾತಾಡ್ತಾ ನೀವು ಅವ್ರ ಜೊತೆಗೆ ಪ್ರೀತಿ ಬೀಳ್ತೀರಾ ಕೂಡ, ಅವರ ಕ್ಯಾರೆಕ್ಟರ್ ಹಂಗಿದೆ. ಹಾಗೆ ಇನ್ನೊಂದು ಪಾತ್ರ ಫವಾಜ್ ಅಶ್ರಫ್, ಅಫ್ಕೋರ್ಸ್ ಆಲ್ ದ ವೇ ಫ್ರಮ್ ಕೇರಳ. ಸೊ ಅಲ್ಲಿಗೂ ಬೆಂಗಳೂರಿಗೆ ಏನ್ ನಂಟು ಅಂತ ಅದು ಸಿನಿಮಾದಲ್ಲಿ ನಾವು ಹೇಳಿದೀವಿ. ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಫಸ್ಟ್ DOP ನನ್ನ ಫ್ರೆಂಡ್ ಕೂಡ ಅಭಿನ್ ರಾಜೇಶ್ ಇಲ್ಲೇ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಹೇಳಲ್ಲ, ನೀವು ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅಂಡ್ ಸೊ thank you all of you for coming and gracing this occasion. So it's been a great event today. I hope all of you enjoyed the songs. Each song fits into the storyline of the movie. So I hope it really becomes a big hit, and thanks to Velu for taking the audio rights from us, and I hope you will take it forward and make this song a great hit. It's been a great journey last couple of years, from the time it started to the finish. A lot of experience, a lot of learning, and new things. It's been a tremendous journey, like the movie itself. So I wish all of you to watch the movie, support us, and make it a grand success. Thank you. And ಹಾಗೆ ಮಾತಾಡ್ಬೇಕು. ಪಾರು ಪಾರ್ವತಿ ಟೀಮ್ ನ ಪಾರ್ಟ್ ಆಗಿರೋದು. ಈ ಚಿತ್ರದಲ್ಲಿ ನಾನು 2 ಹಾಡನ್ನ ಹಾಡಿದ್ದೀನಿ. ಒಂದು ಪಯಣ ಸಾಂಗ್ ಅಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್. ಡೈರೆಕ್ಟರ್ ರೋಹಿತ್ ಕೀರ್ತಿ ಅವರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚೇತನ್ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ವೆರಿ ಬಿಗಿನಿಂಗ್ ಫಸ್ಟ್ ಅವರೇ ಆಡಿರೋದು ಈ ಸಿನಿಮಾಗೆ. ವೆರಿ ತುಂಬಾ ಪ್ರೀತಿಯಿಂದ ಅವರು ಬಂದು ಯಾವಾಗ ಕರೆದ್ರು, ಎಲ್ಲೇ ಅವರು ಯಾವುದೇ ಜಾಗದಲ್ಲಿ ಇದ್ರು ಕೂಡ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಚೇತನ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಪಕ್ಕದಲ್ಲಿ ನಮ್ಮ ಲಿರಿಸಿಸ್ಟ್. ಎಲ್ಲರಿಗೂ ಶುಭ ಸಂಜೆ. ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗಲೂ ಪದೇ ಏನು ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ, ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ. ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕಿಂತ ಇದು ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದದ್ದು. ಯಾಕಂದರೆ ಅವ್ರದ ಒಂದು ಕಥೆಯೇ ಈ ಸಿನಿಮಾ, ಅವರ ಜೀವನದ ಕಥೆಯೇ ಈ ಸಿನಿಮಾ. ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ. ಅದು ಆ ಸಾಂಗ್ನ ಬರೋಕ್ಕೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು. ಸೊ 5 ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ 5 ಸಾಂಗ್ನ ನನಗೆ ನೀವು ಇಷ್ಟು ಜವಾಬ್ದಾರಿನ ಪಾಲಿಸಬೇಕು ಅಂತ ಪ್ರೊಡ್ಯೂಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್, ಸ್ಪ್ಲೆಂಡೆಡ್ ಜಾಬ್. ಆ್ಯಂಡ್ ಮ್ಯಾಮ್ another it was really great watching you on the screen. I have watched bits and pieces of movie. ತುಂಬಾ ಎಮೋಷನಲ್ ಆಗಿದೆ. ಕೊನೆಯಲ್ಲಂತೂ ಅದು ತುಂಬಾ ಎಮೋಷನಲ್ ಆಗೇನೆ ಅದು ತಿರುವು ಪಡ್ಕೊಳ್ಳುತ್ತೆ. ಸೊ ಅದರಿಂದಾಗಿ ಇವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದು ತುಂಬಾ ಕಮರ್ಷಿಯಲ್ ಇದು ಮಾಡಕ್ ಆಗಲ್ಲ. ಬಟ್ ಸ್ಟಿಲ್ ಇದು ಅದರದೇ ಆದಂತ ಒಂದು ವಿಶೇಷತೆಯನ್ನ ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿನೂ ನನಗೆ ತುಂಬಾ ಯುನಿಕ್ ಆಗಿ ಸ್ಮೈಲ್ ಇತ್ತು. ಅದೇ ತರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸ್ ಆ ಸ್ಮೈಲ್ ನ ಥ್ರೂಔಟ್ ದ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳಬೇಕಾದ್ರೆ ಅಂತ ನನ್ನ ಒಂದು ನಂಬಿಕೆ. ಸೊ ಥ್ಯಾಂಕ್ ಯು. ಹಾಗೆ ಒಂದು 2 ಕ್ವಶನ್ಸ್ ಇದೆ ಅವರಿಗೆ. ಕ್ವಶನ್ಸ್ ಅಂದ್ರೆ ಇದು ಅವ್ರ ಅಮ್ಮ ಒಂದು ಇದರಲ್ಲಿ ರಿಕಾಲಿಂಗ್ ಅಮ್ಮ ಅಂತ ಒಂದು ಸಾಂಗ್ ಇದೆ. ಅದು ದಿಯಾ ಹೆಗ್ಡೆ ಮತ್ತೆ ವಿಜಯ್ ಯೇಸುದಾಸ್ ಇಬ್ರು ಕಾಂಬಿನೇಷನ್ ಆಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಈ ಸಾಂಗ್ ನ ಬರೆಯುವಾಗ ನಾವು ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ವಿ. ಅಮ್ಮನ ಅಂದ್ರೆ ತಾಯಿನ ಈ ನೇಚರ್ಗೆ ಅಂದ್ರೆ ನೇಚರ್ಗೆ ಕಂಪೇರ್ ಮಾಡಿ ಹೇಗೆ
ಮಾಡ್ಬೋದು, ಅದನ್ನ ಹೇಗೆ ಬರಿಬೋದು ಅಂತ, ಹೊಸತನದಲ್ಲಿ ಹೇಗೆ ಬರಿಬೋದು ಅಂತ ನಾವು ಕೇಳಿದಾಗ ಅವರು ಒಂದು ವಾರ ಟೈಮ್ ತಗೊಂಡು ಲಿರಿಕ್ಸ್ ಜೊತೆಗೆ ಬಂದರು. ಮತ್ತೆ ನಾವು ಆಫೀಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಮತ್ತೆ ಅಲ್ಲೇ ಸ್ಪಾಟಲ್ಲೇ ತುಂಬ ಚೇಂಜಸ್ ಮಾಡಿ ಇಮಿಡಿಯೇಟ್ ಆಗಿ ಕೊಟ್ಟಿದ್ರು ಅದ್ರ ಬಗ್ಗೆ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಪಯಣ ಸಾಂಗಲ್ಲಿ ತಿರುಗಾಡೋ ಧ್ಯಾನ ಅಂತ ಒಂದು ಹೊಸ ಶಬ್ದ ಬಳಸಿದ್ದಾರೆ, ಮತ್ತೆ ಗಹನ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅದ್ರ ಮೀನಿಂಗ್ ಕೂಡ ಹೇಳ್ಬೇಕು. ಪಯಣ ಸಾಂಗ್ ಅಲ್ಲಿ ಅದು ತಿರುಗಾಡೋ ಧ್ಯಾನ ಏನಕ್ಕೆ ನನಗೆ ಅದು ಹೊಡೀತು ಅಂತಂದ್ರೆ, ಈಗ ಧ್ಯಾನ ಅಂದ್ರೆ ಎಲ್ಲ ಒಂದು ಜಾಗದಲ್ಲಿ ಕೂತು ಮೆಡಿಟೇಷನ್ ಮಾಡೋದು ಅಂತ ಯೂಶಲಿ ನಾವು ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ. ಬಟ್ ಪಯಣ ಇವಾಗ ಟ್ರಾವೆಲಿಂಗ್ ಇಸ್ ಅ ಥೆರಪಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈಗ ಇದು ಒಂದು ಧ್ಯಾನನೇ ಅಲ್ವಾ? ಅಂದ್ರೆ ಒಬ್ಬ ಮನುಷ್ಯನ ಅವನನ್ನ ಈಗ ದುಃಖಕ್ಕೂ ನಾವು ಟ್ರಾವೆಲ್ ಮಾಡ್ತೀವಿ, ಖುಷಿಯಾದ್ರೂ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹಳೆಯದನ್ನೇನೋ ಮರಿಬೇಕು ಅಂದ್ರೆ ಟ್ರಾವೆಲ್ ಮಾಡ್ತೀವಿ, ಇಲ್ಲ ಹೊಸದನ್ನ ಏನೋ ಪಡ್ಕೋಬೇಕು, ಹೊಸದನ್ನೇನೋ ಕಲಿಬೇಕು ಅಂತ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಇದೊಂದು ತಿರುಗಾಡೋ ಧ್ಯಾನ ಇದು ಅಂತ ನನಗೆ ಅನ್ನಿಸ್ತು. ಅಂಡ್ ಟು ಬಿ ಆನೆಸ್ಟ್ ಅದು ನಾನು ಆ ಲಿರಿಕ್ಸ್ ಮರ್ತ್ಬಿಟ್ಟಿದ್ದೀನಿ. ತಾಯಿದು ತುಂಬಾ ದಿನ ಆಯ್ತು ಅದು, ಯಾಕೆಂದ್ರೆ ಅವರು 5 ಸಾಂಗ್ ಬರ್ದಿದ್ದಾರೆ ಅದಕ್ಕೆ. ಬಟ್ ನನಗೆ ನೆನಪಿದೆ, ಆ ಪ್ರೋಸೆಸ್ ನೆನಪಿದೆ ನನಗೆ. ಬಟ್ ಪರ್ಟಿಕ್ಯುಲರ್ ಕಥೆಯು ನೀನಮ್ಮ. ನಾನು ಇನ್ನೊಂದ್ಸಲ ಲಿರಿಕ್ಸ್ ನೋಡಿ ಮಾತಾಡ್ತೀನಿ, ತಪ್ಪು ಮಾತಾಡಿದ್ರೆ. ಓಕೆ 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 ನಾವು ಕಮಿಂಗ್ ಟು ಅವರ ಇಲ್ಲ ಇದ್ದಾರೆ MC ಬಿಜು. ಸೊ ನಮ್ಮ ಫೇವ್ರೆಟ್ ಕಪಲ್ ಕೂಡ ಅವರು. ಸೊ ಕರ್ನಾಟಕದ ರ್ಯಾಪರ್ ಅವರು. ಸೊ ಪ್ಲೀಸ್ ಮಾತಾಡ್ಬೇಕು. This is my second time GT Mall ಅಲ್ಲಿ. ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ. ಇವಾಗ ಅಗೇನ್ ಸೆಕೆಂಡ್ ಟೈಮ್. ಸೊ ಫಸ್ಟ್ ಆಫ್ ಆಲ್ huge congratulations to Rohit Kirti ಅವ್ರಿಗೆ. ಇಷ್ಟು ಅಮೇಸಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂಡ್ ಸಚ್ ಅ ಯೂನಿಕ್ ಸಬ್ಜೆಕ್ಟ್. ಒಂದು ಇಬ್ರು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಅಲ್ಲಿ ನೋಡಿರೋಂತ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ to watch Deepika Das on screen, big screen. I'm her fan. You're looking fat this evening, Deepika. So I was like, ತುಂಬಾ ಖುಷಿ ಆಯ್ತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಅಂಡ್ ರ್ಯಾಪ್ ಮಾಡೋದಕ್ಕೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ. ಹಿ ಸಚ್ ಅ ಹಂಬಲ್ ಅಂಡ್ ಅಮೇಸಿಂಗ್ ಪರ್ಸನ್. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಗಂತೂ ಸ್ಟುಡಿಯೋಗೆ ಬಂದಾಗ ಅವರು. ಅಂಡ್ ಅಭಿನ್ ಸರ್ ಕೂಡ, DOP ಸರ್, ಮತ್ತೆ ಈವನ್ ಹರಿ ಸರ್ ಅಷ್ಟೇ. ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ನಾನು ಐ ಆಮ್ ವೆರಿ ಬ್ಲೆಸ್ಡ್. ಈ ನಮ್ದು ಒಂದು ಜಾನ್ರಾ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ರ್ಯಾಪರ್ಸ್ದು ಒಂದು ಅಲಗ್ ದುನಿಯಾ ಇದೆ. ಸೊ ಅದನ್ನ ಇವರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಅಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅಂಡ್ ಈ ಜರ್ನಿಯಲ್ಲಿ ನಾನು ಪಾರ್ಟ್ ಆಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಶುಭ ಸಂಜೆ ಎಲ್ರಿಗೂ. ನವರಾತ್ರಿಯ ಶುಭಾಶಯಗಳು. ಇದನ್ನ ಹೇಳ್ತಾ ಏನ್ ಹೇಳ್ಬೇಕು, #ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಾಬು ಆಗಿತ್ತು, ರೈಟ್? ಏನಂತಾರೆ, ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ರೆ ಟ್ರಾವೆಲ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಸರಿ ಅನ್ಕೊಳ್ಳೋರು. ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ, ಅದು ತುಂಬಾ ಒಂದು ಟ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಗ್ಮಾ ಇರ್ಬೋದು, ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಒಂದು ಹೆಣ್ಣು ಮಗಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್. ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಆಗೇ ಇದೆ. ಹೇಗೆಂದ್ರೆ ಎಲ್ಲ ಒಂದೇ ಕಂಟ್ರೋಲ್ C ಕಂಟ್ರೋಲ್ V ತರ ಇರಲ್ಲ, ಎಲ್ಲ ಹೊಸದಾಗಿ ಸಾಂಗ್ಸ್ ಇದೆ. ಅಂಡ್ ಕೇಳಿಸ್ಕೊಂತಿದ್ದಂಗೆ ಫುಲ್ ಖುಷಿ ಆಗುತ್ತೆ ಸರ್. ಅಂಡ್ ಮಚ್ ಲವ್ ಹೆಚ್ ಪ್ರೀತಿ ಅಂತಾನೆ ಹೇಳ್ಬೋದು ಎಲ್ರಿಗೂ. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕರ್ತಿದ್ದಕ್ಕೆ ನಮ್ಗೆ. ಸ್ಟುಡಿಯೋದಲ್ಲಿ ತುಂಬಾ ಮಜಾ ಮಾಡಿದ್ವಿ. ಹೆವಿ ಕ್ವಾಟ್ಲೇನೂ ಕೊಟ್ಟಿದ್ದೀವಿ ಸರ್ಗೆ, ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ. ಸೊ ಥ್ಯಾಂಕ್ ಯು ಸರ್. ಸಾಂಗ್ ಚೆನ್ನಾಗಿ ಬಂದಿದೆ, ಕೇಳಿಸ್ಕೊತಾನೆ ಇರ್ಬೇಕು ಅನ್ಸ್ತಾ ಇದೆ. ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಂಬಾರ್ದು, ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಾವು ಅವರಿಬ್ರು ಬಂದು ನಮಗೆ ಈ ಸಾಂಗ್ ನ ಹಾಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಕರ್ನಾಟಕ ಜನ ಅದನ್ನ ರಿಸೀವ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಈ ಸಿನಿಮಾದ ಒಂದು ಸ್ಪೆಷಲ್ ಗೆಸ್ಟ್, ಅವರು ಇಂಡಿಯಾಗೇನೆ ಗೆಸ್ಟ್. ಅವರು ಇವಾಗ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ದಾರೆ, ಮಾತಾಡ್ಸೋಣ ಅವರಿಗೆ. ತುಂಬಾ ಪ್ರೀತಿಯಿಂದ ಅವರು ಈ ಸಾಂಗ್ ನ ಕೂಡ ಹಾಡಿದ್ರು. ಅಂಡ್ ಅವರು ಕನ್ನಡನ ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ರು ಅಂದ್ರೆ, ಅವ್ರು ಫಸ್ಟ್ ಹೇಳಿದ್ದು ಐ ಲವ್
ದಿಸ್ ಲ್ಯಾಂಗ್ವೇಜ್ ಅಂತ. ಸೊ ನನ್ಗೆ ತುಂಬ ಇಷ್ಟ ಆಯ್ತು ಈ ಭಾಷೆ ಅನ್ನೋದನ್ನ ಅವ್ರು ಹೇಳಿದರು. ಸೊ ಮಿಸ್ಟರ್ ಆಂಟೋನಿ, ಯು ಹ್ಯಾವ್ ಟು ಸ್ಪೀಕ್ ನೌ about the experience, what really I and my music director faced in studio. Last part. So how you experience all this, you have to explain now. Yeah. First of all, I want to give a great thank you to Abby, because of Abby, I'm sitting on stage this morning. During the process we were in communication. He phoned me 5 years ago. He says, I've got a project, would you sing on it? 5 years ago. Then 3 years later, he calls me, and then I was like, this guy's taking it, you know yourself. And then a year ago, or 9 months ago, he called me and says, right, we have this project. I thought it was bullshit. And anyway, so he says, come to Bangalore. I was like, okay. And I was wondering why they wanted me to sing the Kannada language. And I'd like their answer. Their answer was, we wanted a different tone. I was like, wow, these guys are interested in art. So, today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. So I really want to give the team a big congratulations, because this movie was made with love, so I wish us all the best. Or how did you manage it? Well, I was a sense of freedom, because there wasn't that kind of pressure from you guys. And if I had a feeling that kind of pressure, I would have gone home. So there was a flexibility, knowing that I could experiment. And yeah, there was a few moments, because we're in studio, it's studio time, I was a little bit, holy fuck, what am I doing here? And, but we had a great day, eh? I'm sure all the other musicians had the same experience, but that day I felt high. I felt magically high. So that's a few more lines than you wanted, but that's me, you know, you gave me the microphone, you're not getting it back. Thank you so much. Our jothe #Parubarudi, that's our movie. That's the thing, all other things everybody said actually. ಬಟ್ ಅವ್ರಿಗೆ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ. ಈಗ ಕನ್ನಡ ಕಲಿತಾ ಇದ್ದಾರೆ ಅವರು. ಸೊ ಅವರು ಲಿರಿಕ್ಸ್ ಕೂಡ ಬರೆದಿದ್ದಾರೆ. ಅದು ಒಂದು ಸಾಂಗ್ ಇದೆ, ಇದರಲ್ಲಿ 5 ಲ್ಯಾಂಗ್ವೇಜ್ ಕೂಡ ಬರುತ್ತೆ, ಮಲ್ಟಿ ಲ್ಯಾಂಗ್ವೇಜ್ ಕೂಡ. ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2 ವರ್ಷ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ ಎಲ್ಲ ಮ್ಯೂಸಿಕ್ ಮಾಡೋ ಟೈಮಲ್ಲಿ. ಸೊ ಸ್ಕ್ರಿಪ್ಟ್ ನ 17 ಸಲ ಓದಿದ್ದಾರೆ. ಪ್ರತಿ ಸಲ ಓದುವಾಗ ಅವ್ರಿಗೆ ಒಂದೊಂದು ಪಾಯಿಂಟ್ಸ್ ಗಳನ್ನ ಬರ್ತಾ ಇದ್ರು. ಸೊ 17 ಸಲ ಓದಿದಾಗ ಅವರಿಗೆ ಪ್ರತಿ ಟೈಮ್ ಬೇರೆ ಬೇರೆ ಮ್ಯೂಸಿಕ್ ಗಳನ್ನ ಅವ್ರು ಮಾಡಕ್ಕೆ ಟ್ರೈ ಮಾಡಿದ್ರು. ಬಟ್ ನಮ್ಮ ಮ್ಯೂಸಿಕ್ ಅಲ್ಲಿ ಅವರ ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್ ರೆಗ್ಗೆ ಸ್ಟೈಲ್? Actually he gave me the permission to do whatever I want, because according to the script, according to their acting, I done that. And it's all about freedom. We know that this movie is about travel and adventure, and it's all about relationship also. It's very important in the storyline, and he gave me the idea and how they are traveling, where they are traveling, and what is the emotional traveling of their character. Everything he explained. So according to that, we try to combine different genres, like reggae we added, western we added, Indian we added, South Indian we added, the North Indian, and almost every genres we added, because it's important to showcase what all of the things, because the script is like that. It's very big. It's very complicated, because he's very good in relationship. He's very good in script writing. He's very good artist. I don't know how to explain all these things. And he's very visionary. Our director is very visionary. That's a very unique thing. Very visionary. And my producer, he's a philanthropist actually. He's also a very good human being. And my next pillar was
Abhin Rajesh, DOP. He's a kind of a machine, like in a yogi, in a machine, machine box or something. I don't know. He's like a yogi, but he put his heart into something. He will do magic. He will do something. That also I can't explain. These are the pillars. They give me permission, so I done something. I tried maximum. Please, I hope everybody will like our song. And my singers, they are the Avengers here. So thank you so much. Anyway, now so first interview. ನಾನು ಪೂನಂ ಸರ್ನಾಯ್. ನಾನು ಇನ್ನು ಕನ್ನಡ ಕಲಿತಾ ಇದ್ದೀನಿ. ಇದು ನನ್ನ ಫಸ್ಟ್ ಸೌತ್ ಇಂಡಿಯನ್ ಮೂವಿ. ತುಂಬಾ ಖುಷಿ. ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಮುಖಾಂತರ ಆಗ್ತಿರೋದು. ನೀವೆಲ್ಲ ನೋಡಿ ಇಷ್ಟ ಪಡ್ತೀರಾ ಅನ್ಕೋತೀನಿ. ಸಿನಿಮಾ ನೋಡಿ ಪ್ರೋತ್ಸಾಹಿನಿ. ನಿಮ್ಮ music songs of our hashtag Paru Parvati will talk about. From the age of 60, 70, everyone will love the song. It's such a peppy, beautiful songs. And our music composer Mr. Hari and our director who has given the lyrics also to the songs. And after seeing this behind the scenes when they were making the videos, I was in awe of Hari because he sang. I never thought of that he can sing so well, because I think only he can compose, he can do other things, but he sang so well, so I was in awe of him. So everyone, Anthony, I forgot the name of some of the singers, but forgive me for that. But everyone has given so beautiful voice. Everyone has given such a freshness to the songs, which I think when the people will listen and they will connect to that songs, and age is not a bar in that songs. So. And lastly, I would like to wish all of you a happy Navratri, happy Dasara. I would like to convey thanks to Rohit, our director, music composer Mr. Hari, our DOP Abhin, who has captured the song when we danced our heart out, because being a non-dancer, it was very difficult for my choreographer also to make me dance on the songs, but everyone was so patient, and I would like to say, and he has captured all. So I would like to say thank you to Prem sir for having me on board on this project. Thank you to each and everyone, Deepika Das, Fawaz Ashraf, for my co-artist. Thank you each and everyone who is given any point, anything to this hashtag Paru Parvati. I would like to say you all are the pillar of this movie who can seriously take it to the sky. So when you will give all your heart, I think this movie will be definitely a hit. So thank you very much and happy Vijay. Thank you. Thank you, ma'am. So how so please forgive me for that. So ಈಗ ಅವ್ರೇನ್ ಕನ್ನಡ ಮಾತಾಡ मुझे सुनाओ. I said no, I haven't. So it was a surprise for her, I think. Thank you so much. Of course ಮೈಕ್ ಆಲ್ರೆಡಿ ಇದೆ. ನೋಡಿ ಕನ್ನಡ ಅರ್ಥ ಆಗುತ್ತೆ, ಬಟ್ ಕನ್ನಡ ಮಾತಾಡೋದಕ್ಕೆ ತುಂಬಾ ಇಷ್ಟ. ಸೊ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರ. ಸೊ ಪಾತ್ರದ ಬಗ್ಗೆ ಅವ್ರಿಗೆ ಸದ್ಯಕ್ಕೆ ಹೇಳಲ್ಲ, ಅದು ನೀವು ಸಿನಿಮಾದಲ್ಲಿ ನೋಡ್ಬೇಕು ಅಂತ ತುಂಬಾ ನಮ್ಗೆ ಇಷ್ಟ. ಸ್ವಲ್ಪ ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ಓವರ್ ಟು ಯು ಫವಾಜ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಫವಾಜ್ ಅಶ್ರಫ್. ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಮೂವಿ. ಕನ್ನಡ ಇಂಡಸ್ಟ್ರಿಯಲ್ಲಿ
ನನಗೆ ಡೆಬ್ಯೂಟ್ ಆಗಿದೆ, ತುಂಬ ಖುಷಿಯಾಗಿದೆ. And I thank Lohit for giving me this opportunity. Thank you. Thank you. Abid and Ritik, thank you. I remember starting off this project with ನನಗೆ ಕನ್ನಡ ಬರ್ತಿಲ್ಲ. It doesn't work out for me, but now I can understand and I can speak a little bit Kannada. And talking about the jukebox, I'm extremely happy. The songs is so good, perfect, and I think with the support of you guys, we'll make it a big success. Keep supporting us, and Jai Karnataka Mati. ಸೊ ತುಂಬಾ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಅವರು I don't see it back. ಡೈರೆಕ್ಟ್ರ ಇನ್ನೊಂದು ಪ್ರೆಸ್ ಮೀಟ್ ದೂರ ಹೋಗ್ಬೇಕು, ನಾವು ಇಲ್ಲಿಂದ ಸುಮಾರು 20 ಕಿಲೋಮೀಟರ್ ಸ್ವಲ್ಪ ಮುಖ್ಯ ಗೆಸ್ಟ್ ಅವರು ಕೂಡ ಮಾತಾಡ್ತಾರೆ. ಡೈರೆಕ್ಟ್ ಕೊಡಿ ಮಾತಾಡೋಕೆ ಪೀಠಿಕೆಗಳು ಜಾಸ್ತಿ ತುಂಬಾ ದೂರ ಹೋಗ್ಬೇಕು ನಾವು ಇನ್ನು ಅದಕ್ಕೆ. ಹೌದಾ, ಖಂಡಿತವಾಗ್ಲೂ ಇನ್ನೊಂದು ಕೆಲವೇ ಕ್ಷಣ ಆಗುತ್ತೆ. ಸೊ ಓವರ್ ಟು ದೀಪಿಕಾ ದಾಸ್. ತುಂಬಾ ಕಾಲ್ ಮೇಲೆ ಕಾಲಗಂಗೆ ಕಾಯ್ತಾನೆ ಇದ್ದಾರೆ ಅವ್ರು ಮಾತಾಡೋಕ್ಕೆ. ಕಾಲು ನೋವು ಬಂದ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇ ದಿನದ ಹಬ್ಬದ ಒಂದು ದಿನ ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ. ಸೊ ನೀವೆಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದೀವಿ. ಸೊ ಕ್ಯಾರೆಕ್ಟರ್ ನ ಬಿಟ್ಟು ನಾನು ಹೇಳ್ಬೇಕು ಅಂದ್ರೆ ಸಿನಿಮಾ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ. ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ. ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಕ್ಕೆ ಅಂತ ನಾವು ಹೊರಟಿದೀವಿ. ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ ನಾವು ಇನ್ನ ಹತ್ರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋ ತುಂಬಾನೇ ಮುಖ್ಯ ಆಗತ್ತೆ. ಸೊ ಇವತ್ತು ಆ ಹಂತದಲ್ಲಿದ್ದೀವಿ. ಇವತ್ತು ನಮ್ಮ ಸಿನಿಮಾದ ಎಲ್ಲಾ ಸಾಂಗ್ಸ್ ಗಳನ್ನ ನಾವು ರಿಲೀಸ್ ಮಾಡಿದೀವಿ. ಸೊ ಅದು ನಮ್ಮ MRT ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಅವರ ಇದ್ರಲ್ಲಿ ಮಾಡಿದೀವಿ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿ ಹೆಂಗ್ ನೋಡಕ್ ಹೋದ್ರೆ ಸಾಂಗ್ಸ್ ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಸಾಂಗ್ಸ್ ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್. ಅಂಡ್ ಆಲ್ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಸಾಂಗ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ. ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ, ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಈ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲೂ ಕೂಡ ಹೇಳ್ತಾರೆ ಕಮರ್ಷಿಯಲಿ ಈ ತರ ಸಾಂಗ್ಸ್ ಬೇಕು ಅಂತ ಬಿಟ್ಟು ಎಲ್ಲೂ ಕೂಡ ಆಡ್ ಮಾಡಿಲ್ಲ. ಸಿಚುವೇಶನ್ ಅಲ್ಲಿ ಸಾಂಗ್ಸ್ ಗಳು ಹೋಗುತ್ತೆ, ಹಾಗೆ ಸಾಂಗ್ಸ್ ಗಳು ಒಂದು ಕಥೆನ ಹೇಳುತ್ತೆ. ಸೊ ಈ ಕಥೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಎಲ್ರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸೊ ಅವಾಗ ಎಲ್ರೂ ಕೂಡ ನೋಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಇರಲಿ. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಪ್ರೀತಿಯವರಿಗೆ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು. ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲಿ, ಪಾರ್ವತಿ ಅದ್ಭುತವಾದ ಟೈಟ್ಲು. ಆಕ್ಚುಲಿ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, ನಮ್ಮ ಆತ್ಮೀಯರು PR ಒಂದಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ, ಒಂದು ಒಳ್ಳೆ ಟೀಮು ಸರ್, ಮತ್ತೆ ನಿರ್ದೇಶಕರು ಬಹಳ ಒಳ್ಳೆಯವರು, ನಿರ್ಮಾಪಕರು ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಅನ್ನ, ಅವ್ರು ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಬಹಳ ಇಮಿಡಿಯೇಟ್ ಕಳ್ಸ್ಕೊಡ್ತೀನಿ ವೆಂಕಟೇಶ್ವರ ಅಂತ ಬಂದ್ರು. ನಾನು ಆಗ್ತಾನೆ ರಿಷಿಕೇಶಿಂದ ಬಂದಿದ್ದೆ. ನಾನು ರಿಷಿಕೇಶ್ ಹೋಗಿ ಬಂದಿದ್ದ ದಿನ ನೆಕ್ಸ್ಟ್ ಡೇನೆ ಬಂದಾಗ ಒಂದೊಂದು ಹಾಡು ನೋಡ್ತಾ ಇದ್ರೆ ಆ ರಿಷಿಕೇಶ್ ನಾನು ಏನೇನು ನೋಡಿದ್ರು ಅದೇ ತರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಷಿಕೇಶ್ ನೋಡ್ತಾ ಇದ್ದೆ. ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು. ನನಗೆ ಬಹಳ ಇಂಪ್ರೆಸ್ ಆಯ್ತು. ಈಚ್ ಅಂಡ್ ಎವ್ರಿ ಸಾಂಗ್, ಪ್ರತಿಯೊಂದು ಸಾಂಗ್ ನೋಡಿದೆ, ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ವರ್ಷಗಳ ನಂತರ 3, 4, 5 ಹಾಡು ಇರೋದು, 9+3 ಬಿಟ್ಟು 13 ಹಾಡಿದೆ ಈ ಸಿನಿಮಾದಲ್ಲಿ. ಪ್ರೇಮಲೋಕದ ನಂತರ ಆಕ್ಚುಲಿ 12, 13 ಹಾಡಿರೋದು ಇದೇ ಸಿನಿಮಾ ಅಂತ
ಪ್ರತಿಯೊಂದು ವಿಜುವಲ್ ನೋಡಿದ್ದೀನಿ ನಾನು. ವಿಜುವಲ್ ಯಾವಾಗ ತೋರಿಸ್ತೀರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು. ನಾನು ಇವತ್ತು ವಿಜುವಲ್ ತೋರಿಸ್ತೀರಾ ಅಂತ ಅನ್ಕೊಂಡೆ. ಅದು ನವರಾತ್ರಿಯ ಮೊದಲನೇ ದಿನ ವಿಜುವಲ್ ತೋರಿಸಿ ಚೆನ್ನಾಗಿರೋದು. ಏನಿವೆ ತೋರಿಸಿ, ಆದಷ್ಟು ಬೇಗ ತೋರಿಸಿ. ಹರಿ, ಯು ಆರ್ ಡನ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್. ತುಂಬಾ ನೆಲ್ಲ ಪಡಿ. Because you have a Carnatic background here, so that's why you have done a wonderful. He really composed very well. Rapper, Avara band, Lumnesu and Mantasar. Too ಚೆನ್ನಾಗಿದ್ದೀರಿ. I wish you all the best. And then sir, you have done a wonderful job. Fantastic. The way that you pronounce Kannada in lyrics and all, fantastic. Very nice. Wish you all the best, sir. Thank you so much. And Chetan, of course, ತುಂಬಾ ಚೆನ್ನಾಗಿದ್ದೀರಿ. ನಾಗೇಂದ್ರ ಅವರು ತಮ್ಮ ಹೆಸರು ನಾಗರಾಜನ್ ಅವರೇ. ಸಾಹಿತ್ಯ ತುಂಬಾ ಚೆನ್ನಾಗಿ. ಮೇಡಮ್, ಯು ಸ್ಪೋಕ್ ವೆರಿ ವೆಲ್ ಇನ್ ಕನ್ನಡ. ಅಂಡ್ ಐ ಬಿಲೀವ್ ಯು ಹ್ಯಾಪಿಂಗ್ ಆಕ್ಟ್ರೆಸ್ ಇನ್ ಮುಂಬೈ. ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್. ದಟ್ಸ್ ವಾಟ್ ಐ ಹರ್ಡ್. I wish I will. Yeah, madam, thank you so much. I didn't get your name, sir. Sorry. Pawaji, I wish you all the best. Of course, ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ದೇವರ ನಾಡಿಂದ ಬಂದಿದ್ದಾರೆ. ಸೊ ಪಾರು ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ. ಅವರು ಮೂಲತಃ ಕಲಿಶೇರಿ ಕಡೆಯವರು, ಕೇರಳ. ಸೊ ITC-ನಲ್ಲಿ 30 ವರ್ಷ ಅವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು, ಅದು ಸಡನ್ ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲೂ ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅವ್ರ ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ನಗು ಇದೆ ಅವ್ರಿಗೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟಿಂಗ್ MRD ಮ್ಯೂಸಿಕ್ ಇಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ. ಸಿನಿಮಾ ಇಟ್ಟಾಗುತ್ತೆ ಸರ್. ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರೆ, ನಮ್ಮ ಸ್ನೇಹಿತರು. ಸರ್, ಒಂದೇ ಒಂದು ರಿಕ್ವೆಸ್ಟ್. ಅದೇ ನೋಡ್ರಿ ಸರ್, ನೋಡ್ರಿ ಸರ್, ಒಂದು ರಿಕ್ವೆಸ್ಟ್ ನಮ್ಮ ಎಸ್ಪೆಷಲಿ ನಮ್ಮ ಪತ್ರಿಕಾ ಮಿತ್ರರಿಗೆ ದಯಮಾಡಿ ಆರೋಗ್ಯ ನೋಡ್ಕೊಳ್ಳಿ. ನಾನು ಇವತ್ತು ಬಂದಾಗ 2 ಶಾಕಿಂಗ್ ನ್ಯೂಸ್ ಕೊಟ್ಟರು. ಒಂದು ವಿಜಯ್ ಭರಮಸಾಗರ ಸಾಹೇಬರು, ಅವರಿಗೆ ನಾವು ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಆಯ್ತು. ಮತ್ತೆ ಚೇತನ್ ನಾಡಿಗರ್ 35-40 ವರ್ಷ ಸರ್ ದಯಮಾಡಿ ಐ ಆಮ್ ವರಿಡ್ ಅಬೌಟ್ ಆಲ್ ಆಫ್ ಯು. ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲೋ ಊಟ ಮಾಡ್ತೀನಿ ದಿನಕ್ಕೆ 20 ಪ್ರೆಸ್ ಕಾನ್ಫರೆನ್ಸ್, ಇಲ್ಲಿಂದ ಅಲ್ಲಿ ಓಡು, ಅಲ್ಲಿಂದ ಇಲ್ಲಿ ಓಡು. ಸ್ವಲ್ಪ ಇರ್ಲಿ ಒತ್ತಡ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಸರ್. ನೀವೆಲ್ಲ ಬಹಳ ಇಂಪಾರ್ಟೆಂಟ್ ನಮ್ಗೆ. ನಾವು ನೆತ್ತಿ ಬೆಳೆಸಿದ್ದೀರಿ. ನಿಮ್ ಲೈಫ್ ಬಹಳ ಸ್ಪೆಷಿಯಸ್. ದಯಮಾಡಿ ಸ್ಪೆಷಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫಸ್ಟ್ ನೀವು ಸಣ್ಣ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ ಅಷ್ಟೇನಾ? ಓಕೆ, #ಪಾರು ಪಾರ್ವತಿ ಹೆಲ್ತ್ ಇಸ್ ವೆಲ್ತ್ ಕರೆಗೆ ಕಾರ್ತಿಕ ಓಕೆ. ಇದು ಹಿಂದೆಗಡೆ ತಪ್ಪತ್ತರ ಎಲ್ಲ ಪ್ಯಾಕಪ್ ಮಾಡ್ಬಿಟ್ಟಾರ. ಅವಲ್ಲ ಹಿಂದೆಗಡೆ ಇದು ಎಲ್ಲ ಮುಂದೆ ಬಂದ್ಬಿಟ್ರಲ್ಲ. ಓಕೆ.